ಗೈಸ್ ಎಷ್ಟೊತ್ತಿಂದ ಮಾಡ್ಕೋತಾ ಇದ್ದಾಳೆ ಅಂದ್ರೆ ಇಲ್ಲ ಅಂದ್ರು ಒಂದ್ 1/2 hour ಆಯ್ತು ಗೈಸ್. ಆ ಪ್ಯಾಕ್ ಹಾಕಿದ್ಮೇಲೆ ಎಷ್ಟು ಬೆಳ್ಳಗ್ ಕಾಣಿಸ್ತಿದ್ದಾರೆ ನೋಡಿ. ಎಲ್ಲಿ ಸ್ವೀಟ್ ತೆಗಿ. 3 ದಿವಸದಿಂದಾನು ಹೊಟ್ಟೆ ನೋವಿಂದ ನರಳತಾನೆ ಇದ್ದೀನಿ. ಶಾಪ್ಗೂ ಹೋಗಿಲ್ಲ ನಾನು. ಇದೊಂಥರ ನನ್ ಡಿಟಾಕ್ಸ್ ವಾಟರ್ ತರ ಇದು. ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ ನಾನೊಂದ್ ಸ್ಟೆಪ್ ಇವಾಗ ಮಾಡಿದ್ನಲ್ಲ ಗೈಸ್, ಅದು ಮನನಿಗೆ ತುಂಬಾ ಕಷ್ಟವಾಗಿದ್ದ ಸ್ಟೆಪ್ ಮನ ಟ್ರೈ ಮಾಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಅರ್ಜುನ್ಸ್ ವ್ಲಾಗ್ ಕನ್ನಡ. ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಈ ವ್ಲಾಗ್ ಬಂದ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ದಿವ್ಯಾ ಅಕ್ಕನ ಫೇಸ್ ಈಗ ಕ್ಲಿಯರ್ ಆಗ್ತಿದೆ, ಪಿಂಪಲ್ಸ್ ಎಲ್ಲ ಕಮ್ಮಿ ಆಗ್ತಿದೆ. ಸೊ ಅವ್ರ ಸ್ಕಿನ್ ಕೇರ್ ರೊಟೀನ ತೋರಿಸಿ ಅಂತ. ಆಕ್ಚುಲಿ ಇದು ಮಾಡ್ಬೇಕು ಅಂತ ಮಾಡ್ತಿರ್ಲಿಲ್ಲ. ಸೊ ಆಲ್ರೆಡಿ ಅವಳು ಮಾಡ್ಕೊಳ್ತಿದ್ಲು, ಹಾಗಾಗಿ ಹಾಗೆ ಒಂದು ವ್ಲಾಗ್ ಕೂಡ ಆಗುತ್ತೆ. ಸೊ ನಿಮ್ಗೂ ಕೂಡ ಸ್ಕಿನ್ ಕೇರ್ ರೊಟೀನ್ ಹೇಳ್ದಂಗೆ ಆಗುತ್ತೆ ಅವಳ್ದು ಅಂತ ಹೇಳಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ತುಂಬಾ ಫನ್ನಿ ಆಗಿರುತ್ತೆ. ಸೊ ಬನ್ನಿ, ಈಗ ಆಲ್ರೆಡಿ ಅವಳು ಮಾಡ್ಕೊಳ್ತಿದ್ದಾಳೆ. ಏನ್ ಮಾಡ್ತಿದ್ದಾಳೆ, ಏನೇ ಇತ್ತ ಅಂತ ನೋಡೋಣ. ಆಲ್ರೆಡಿ ಒಂದು 1/2 hour ಇಂದ ಮಾಡ್ಕೊಳ್ತಿದ್ದಾಳೆ ಗೈಸ್. ಏನ್ ಮಾಡ್ಕೊಳ್ತಿದ್ದಾಳೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಅವಳು ಏನ್ ಮಾಡ್ಕೊಳ್ತಿದ್ದಾಳೆ ಅಂತ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸೊ ಪ್ಲೀಸ್ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಅಂಡ್ ಹಾಗೆ ಮರಿದಿರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಸೊ ನನ್ನ ಚಾನೆಲ್ನ ಮಿಸ್ ಮಾಡದೆ ಯಾರ್ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರೋ ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ವಿಡಿಯೋ ಒಳಗೆ ಹೋಗೋಣ, ಓಕೆನಾ? ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಗೈಸ್ ಏನ್ ಗೊತ್ತಾ, ಏನಂದ್ರೆ ದಿವ್ಯನ್ ಅವಾಗಿಂದ ನೋಡ್ತಾ ಇದ್ದೀನಿ. ಮಕ್ಕಕ್ ಏನೇನೋ ಹಾಕೊಂಡ್ ತಿಕ್ಕೋತಾ ಇದ್ದಾಳೆ ಗೈಸ್. ಅದ್ ಏನೇನ್ ಹಾಕೊಂಡ್ ತಿಕ್ಕೋತಾ ಇದ್ದಾಳೋ ಗೊತ್ತಿಲ್ಲ. ಕೇಳಿದ್ರೆ ಏನ್ ಮಾಡ್ತಿದೀಯ ಅವಾಗ್ಲಿದ್ ಅಂತ ಕೇಳಿದ್ರೆ ನಾನು ರೋಟೀನ್ ಮಾಡ್ತಾ ಇದೀನಿ. ರೋಟೀನ್ ಅಂತೆ. ಏನದು? ರೋಟಿನಾ ರೊಟೀನಾ? ರೊಟೀನ್. ಮುಖ ತೋರ್ಸು. ಅದು ಫ್ಯಾನ್ ಆಗ್ಬಿಟ್ಟಿದ್ದೆ, ಮೊನ್ನೆ ಬಿಸಿಲಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ನಲ್ಲ. ಇವಾಗ ಪಳ 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 ಅಂತ ಹೊಳಿತಾ ಇದೆ ಇದೆಲ್ಲ ಹಾಕಿದ್ಮೇಲೆ. ಸ್ವಲ್ಪ ಟ್ಯಾನ್ ಕಮ್ಮಿ ಆಗುತ್ತೆ. ಮಗ ತೋರ್ಸು ಒಂಚೂರು. ಯಾರ ಅವಳು ಹುಡುಗಿ ದೇವತರ ಅವಳೆ? ಏನೇನ್ ಹಾಕಿದ್ಯಾ? ಏನ್ ಕಡ್ಲೆ ಹಸಿಟ್ಟು, ಅರ್ಶನೇ ತುಂಬ ಹೋಗೈತಲ್ಲ ಅದ್ರಲ್ಲಿ. ಅದು ಹಂಗೇನೆ ಕಾಣಿಸಲ್ಲ, ಅದು ಇದ್ದು ಹಂಗೆ ಕಾಣಿಸಲ್ಲ. ಗೈಸ್, ನಿಮ್ಮ ದಿವ್ಯಾ ಅಕ್ಕ ಅವರ ಸ್ಕಿನ್ ಕೇರ್ ರೊಟೀನ್ ಇದೆ. ಅವಳು ಜಾಸ್ತಿ ಆಚೆ ಎಲ್ಲೂ ಮಾಡ್ಸಲ್ಲ. ಅಂದ್ರೆ ಈ ಸಲೂನ್ಸ್ ಹೋಗಿ ಅದು ಇದು ಫೇಶಿಯಲ್ ಟ್ರೀಟ್ಮೆಂಟ್ಸ್ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸಾಕು ಹೋಗು ಬಾಯ್ ಕಡೆ. ಇದ್ರಲ್ಲೇ ಒಂದು ಡ್ಯಾನ್ಸ್ ದಿವ್ಯಾ, ಇದ್ರಲ್ಲೇ ಒಂದು ಎಕ್ಸ್ಪ್ರೆಷನ್ ಕೊಡೆ ಸಾಂಗ್ ಅಲ್ಲಿ. ಯಾವ್ದಾದ್ರು ಸಾಂಗ್ ಹಾಕೊಂಡು ಒಂದು ಎಕ್ಸ್ಪ್ರೆಷನ್ ಕೊಡೆ ದಿವ್ಯಾ. ಪ್ಯಾಕ್ ಹಾಕೊಂಡೆ ಮಾಡಿದ್ವಿ ನೋಡೋಣ. ಮಾಡೇ ಕಾಮಿಡಿ ಇರುತ್ತೆ ದಿವ್ಯಾ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ದಿವ್ಯಾ ಇದ್ ಮಾಡೆ ರಾರ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪಾಗಿ ಬರ್ತಾನೆ. ಗಡ್ಗೆ ತರ ಇದೆಯಾ, ದೆವ್ವ ಮುಂಡೆ ತರ ಇದೆ.
ಪೇಳ್ ಸಖಿ ಪೇಳ್ ಕೋಗಿಲೆಗಳ ಮಂಜುಳ ಮಲ್ಲಿಕ ಮೋದಮಯ ಸವಿರುದಯ ಪ್ರೇಮಮಯ. ನೋಡಲ್ಲ ಬಿಡು. ಸೂಪರ್ ಗೈಸ್. ಸೂಪರ್ ಗೈಸ್. ಪ್ಲೀಸ್ ಯಾರು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ಜಸ್ಟ್ ಫನ್. ಇನ್ನ ಎಷ್ಟ್ ನಿಮಿಷನೇ? ಇನ್ನ ಎಷ್ಟ್ ನಿಮಿಷ? ನಿನ್ ಮಕ ನಾನ್ ಸ್ನಾನ ಮಾಡ್ಕೊಂಡ್ ಬರಕ್ 1 hour ಹಾಗೆ ಆಗುತ್ತೆ. ಸ್ನಾನ ಮಾಡ್ಕೊಂಡ್ ಬರ್ತೀನಿ ಗೈಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಮೇಲೆ ಅವ್ರು ಏನೇನೆಲ್ಲ ಕ್ರೀಮ್ ಯೂಸ್ ಮಾಡ್ತಾರೆ ಹೇಳ್ತೀನಿ. ನಾನ್ ಯಾವ ಕ್ರೀಮು ಯೂಸ್ ಮಾಡಲ್ಲ ಗೈಸ್. ಅವಳೆ ಎಲ್ಲರಿಗೆಲ್ಲ ಬರ್ತೀನಿ, ಏನೋ ಒಂದ್ ಮೆಚ್ಕೋತೀನಿ, ಒಂದ್ ಲಿಪ್ಸ್ಟಿಕ್ ಹಾಕೊಂಡ್ ಕುಸ್ಕೋತೀನಿ, ಅಷ್ಟೇ ನಂದು ರೋಟೀನು. ಎಷ್ಟೋ ಜನ ಕೇಳ್ತವ್ರ ಕಡೆ ನಿಂದು ಸ್ಕಿನ್ ಪ್ರೋಟೀನ್ ದಿವ್ಯ ಅಕ್ಕ ಈ ನಡುವೆ ಬರ್ತಾ ಗ್ಲೋ ಹಾಕ್ತಾ ಇದಾರೆ. ಯಾವ ಗ್ಲೋನು ಇಲ್ಲ, ಪ್ರೋಟೀನ್ ಹೇಳಿ. ಯಾವ ಗ್ಲೋನು ಇಲ್ಲ ಗೈಸ್. ಮನೇಲೆ ಬಿದ್ದು ಸಾಯ್ತಾ ಇರ್ತೀನಿ. ಅದು ಇದು ಆಕ್ಚುಲಿ ಚೆನ್ನಾಗಿ. ಅದೇ ಹೊರ್ಗಡೆ ಹೋಗ್ಬಿಟ್ಟು ಬಂದೆ ಅಂದ್ರೆ ನನ್ನ ನೋಡಕ್ಕೆ ಆಗಲ್ಲ ಇದು. ಎಷ್ಟು ಕಪ್ಪಾಗ್ಬಿಟ್ಟಿರ್ತೀನಿ ಮನೆಗ್. ಅಲ್ಲಿ ಎಲ್ಲಾರು ಬಿಸ್ಲಲ್ಲಿ ಹೋಗ್ಬಿಟ್ಟು ಬಂದೆ ಅಂದ್ರೆ ನಮ್ಮ ನೋಡ್ತಾರನೇ ಅನ್ಸಲ್ಲ, ಯಾವ್ದೋ ಬಿಕಾರಿ ನೋಡಿಗಸಿ ಏನಲ್ಲ ಅಂತ ನೋಡಿ. ಇದೆಲ್ಲ ಮನ್ಸಿಗೆ ಹಾಕೋಬೇಡಿ. ನೀವು ಮನ್ಸಿಗೆ ಹಾಕೊಂಡ್ ಆಮೇಲೆ ನಮ್ಮ ಅಕ್ಕಂಗೆ ಕಮೆಂಟ್ ಬೈಬೇಡಿ, ಓಕೆನಾ? ಯಾವತ್ತಿದ್ರು ನಾನು ನಿಮ್ ದಿವ್ಯಾ ಡ್ಯಾನ್ಸರೇ, ಯೋಚನೆ ಮಾಡ್ಬೇಡಿ. ಅಕ್ಕ ಬಂದು ಅಕ್ಕ ಏನ್ ಮಾತಾಡ್ತಾಳ ಅವಳಿಗೆ ಅರ್ಥ ಆಗ್ತಾಳ. ಏನಕ್ಕೆ ನೀನ್ ಅಲ್ಲ, ಅವ್ರ ಯಾಕೆ ಬೇಜಾರ್ ಮಾಡ್ಕೊಂತಾರೆ? ನನಗ್ ಬೈದೆ ಅಂತ ಎಷ್ಟೊಂದ್ ಜನ ನನ್ ಫ್ಯಾನ್ಸ್ ಬೇಕು. ನೆನ್ನೆ ತಾನೇ ಒಂದು ಹುಡುಗಿ ನನಗೆ ಯಾರು ಗೊತ್ತೇ ಇಲ್ಲ ನಂಗೆ ಹುಡುಗಿ ಕಳ್ಸ್ಬಿಟ್ಟು ಟ್ಯಾಗ್ ಮಾಡ್ತು ನೈಟ್ ಹೋಗ್ಲಿ ಅಂತ ಅಕ್ಸೆಪ್ಟ್ ಮಾಡಿ ಪಾಪ ಈ ಹುಡುಗಿನ. ನಾನು ಯಾವಾಗ ಈ ಹುಡುಗಿ ಜೊತೆ ಫೋಟೋ ಹಿಡ್ಕೊಂಡಿದ್ದೆ ಅನ್ಕೊಂಡೆ. ಆಮೇಲೆ ಪಾಪ ಅವರೇ ಕೊಲಾಜ್ ಮಾಡಿ ಹಾಕಿದ್ದಾರೆ. ಕೊಲಾಜ್ ಮಾಡಿ ಹಾಕಿರೋದು. ಸೊ ಆ ಹುಡುಗಿ ಏನಂತ ಮೆಸೇಜ್ ಹಾಕಿದ್ದಾರೆ ಅಂತ ಅಂದ್ರೆ, ಅಕ್ಕ ನಾನು ನಿಮ್ ತಂಗಿಯಾಗಿರ್ತೀನಿ, ನನ್ ಜೊತೆನೆ ಇರಿ ಯಾವಾಗೂ ಅನ್ನೋ ತರ ಪಾಪ ಕಮೆಂಟ್ ಮಾಡಿದ್ದಾರೆ. ಸೊ ನೀವ್ ನನ್ ಬ್ಲಾಗ್ ನೋಡ್ತಾ ಇದ್ರೆ ನಾನು ಯಾವಾಗೂ ನಿಮ್ ಸಿಸ್ಟರ್ ಆಗೇ ಇರ್ತೀನಿ, ಯೋಚನೆ ಮಾಡ್ಬೇಡಿ. ನಿನ್ ಮನ್ಸು ದೊಡ್ಡದು, ನೀನು ಆ ಥರ. ಫನ್ ಗೈಸ್, ಫನ್ ಮಾಡ್ತಾ ಇರ್ಬೇಕು, ಎಂಜಾಯ್ ಮಾಡ್ತಾ ಇರ್ಬೇಕು. ನಮ್ಮಮ್ಮ ಹೇಳೋರು ನನ್ಗೆ ಯಾವಾಗೂ ನಗಿತಾನೆ ಇರ್ಬೇಕು ಅಂತ. ಎಷ್ಟೇ ಕಷ್ಟ ಸುಖ ಇರ್ಲಿ ನಮ್ ಮನೆ ಮುಂದೆ ತೋರ್ಸ್ಕೋಬಾರ್ದು. ಯಾರ ಬಿದ್ದಿದ್ರು ಬಿದ್ದಿದ್ರು ನಗಿತಾ ಇರ್ಬೇಕು ಅಂತ. ಆದ್ರೆ ನನ್ಗೆ ಆ ಟೈಮಲ್ಲಿ ನಗು ಬಂದ್ರು ಅಳು ಬರೋ ತರ ನಾಟಕ ಮಾಡ್ಬಿಡ್ತೀನಿ ಒಂದೊಂದ್ ಕಡೆ. ಸುಮ್ನೆ ಆಮೇಲೆ ಎಲ್ಲ ನಿಜ ಅನ್ಕೊಂಡ್ಬಿಡ್ತಾರೆ. ಆಮೇಲೆ ಬೇಕು ಆ ತರ ಎಲ್ಲ ಏನಿಲ್ಲ ಗೈಸ್, ಅಳ್ತೀನಿ ನಾನು. ಆದ್ರೆ ಕೆಲವೊಬ್ರು ಇರ್ತಾರಲ್ಲ, ಒಂದೊಂದ್ ಕಡೆ ನಗ್ಸೋರು ಇರ್ತಾರೆ ಪಕ್ಕದಲ್ಲೇ. ನಮ್ ನಯನ ಅಂತವ್ರು. ಅವಳು ಒಂದೊಂದ್ ಕಡೆ ಹೋಗಿರ್ತೀವಿ ಅನ್ಕೊಡಿ, ಯಾರು ಸತ್ತಿರ್ತಾರೆ ಅನ್ಕೊಡಿ, ನಾನು ಸುಮ್ನೆ ನೋಡ್ಕೊಂಡ್ ಅಳ್ತಾ ಇರ್ತೀನಿ. ನೀನ್ ಏನೇ ದೊಡ್ಡ ಮನುಷ್ಯ ತರ ಹೋಗಿ ದೊಡ್ಡವ್ರ ತರ ಕುತ್ಕೊಂಡ್ ಅಳ್ತಾ ಇರ್ತೀಯ ಅಂತಾನೆ. ಏನ್ ಮಾಡೋಣ, ಆವಾಗ ನಗು ಬಂದ್ಬಿಡುತ್ತೆ. ನಮ್ ನಯನನ್ ಡ್ಯಾನ್ಸ್ ನೋಡಿ ಲೈಕ್ ಮಾಡಿ. ಶಿಲಾ ಬಾಲಕ್ಕೆ ನೋಡು ಏನ್ ಚೆನ್ನಾಗ್ ಡ್ಯಾನ್ಸ್ ಮಾಡ್ತಾಳೆ ಅಂದ್ರೆ ಗಾಸ್ ಹುಡುಕ್ತಾ ಇರ್ತಾಳೆ. ನಾನು ಇದು ಚೆನ್ನಾಗಿಲ್ಲ ಕಡೆ ತೆಗಿ ಅಂದ್ರೆ, ಏಯ್ ನನಗಿಷ್ಟ ಅದೇ ಸಾಕು, ಜನಗಳ ನಾನು ಹಾಕಿಲ್ಲ ಅಂತಾಳೆ. ಏನ್ ಮಾಡೋಣ?
ನಿನ್ ಮೊಬೈಲ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ? ನನ್ ಮೊಬೈಲ್ ಸಿಕ್ಕಿಲ್ಲ ಹಂಗಿದ್ರೆ ಚಚ್ಚಿ ಆಗ್ಬಿಟ್ಟು ಚೆಕ್ ಹಾಕ್ಬಿಟ್ಟಿದ್ರೆ ನಿಮ್ಮ ನಿನ್ನ ಅರಗತಿ ಮಾಡ್ಬಿಟ್ಟಿರೋ ತುಂಬಾ ಮೂಟೆ ಕುಕ್ಬಿಡೋರು. ಚಿಕ್ಕ ಮಗು ಏನ್ ಮಾಡದ್ ಗೈಸ್, ಏನು ಮಾಡಕ್ ಆಗಲ್ಲ. ದೇವ ತರ ಕಾಣ್ತಾ ಇರ್ತೀನೇನು, ಯೋಚನೆ ಮಾಡ್ಬೇಡಿ, ಚೆನ್ನಾಗ್ ಕಾಣ್ತೀನಿ ಆಮೇಲೆ. ಹೋಗಿ ಇವಾಗ ಎಷ್ಟೊತ್ತಾಯ್ತು ನೋಡು. ಇಲ್ಲ ನಾನು ಸ್ನಾನಕ್ಕೆ ಹೋಯ್ತೀನಿ. ಹೋಗು. ಇಲ್ಲ ಅದಿನ್ನ ಇಲ್ಲಿ ನೋಡಿ, ಇಲ್ಲೆಲ್ಲ ಒಣಗ್ಬೇಕು ಗೈಸ್. ಸುಮ್ನೆ ಹಂಗಂಗೆ ಹಾಕೊಂಡ್ಬಿಟ್ಟು ಇಲ್ಲೆಲ್ಲ ಮೆತ್ತಗಿರುತ್ತೆ, ಹಿಂಗೆಲ್ಲ 15-20 ಮಿನಿಟ್ಸ್ ಸಾಕು ಕಣೆ. ನೋ ಹಂಗೆಲ್ಲ ಫುಲ್ ಡ್ರೈ ಆಗ್ಬೇಕು ಗೈಸ್. ನಮ್ಮ ಅಕ್ಕ ಹೇಳ್ದಂಗೆಲ್ಲ ಕೇಳ್ಬೇಡಿ ನೀವು. ಹಂಗೆ ಸ್ಕಿನ್ ಬಿಡಿಸ್ಕೊಬಿಡ್ಬೇಕು, ಡ್ರೈ ಆಗ್ಬೇಕು, ಡ್ರೈ ಆಗಿ ಸ್ಕಿನ್ ಬಿಡಿಸ್ಕೊಬಿಡ್ಬೇಕು. ಚರ್ಮನೆ ಹಿಂಗ್ ಅನ್ಬೇಕು ನಮ್ಗೆ. ಹೆಂಗೆ ಫಸ್ಟ್ ನೀಟಾಗಿ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡ್ಕೊಂಡು, ಓಕೆ, ಮತ್ತೆ ಟೊಮೆಟೊಗೆ ಸ್ವಲ್ಪ ಕಾಫಿ ಪುಡಿ ಹಾಕೋ, ಕಾರದ ಪುಡಿ ಹಾಕಿ ಸ್ವಲ್ಪ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡಿ, ಕಡ್ಲೆ ಹಸಿಟ್ಟು ಅರ್ಶಿನ. ಅದೇ ಏನಿದು ನೆಕ್ಸ್ಟ್ ಇದು ಸ್ವಲ್ಪ ಟ್ಯಾಗ್ ಕಮ್ಮಿ ಆಗುತ್ತೆ. ಪ್ಯಾಕ್ ಆಯ್ತು. ಪ್ಯಾಕ್ ಎಷ್ಟ್ ನಿಮಿಷ ಬಿಡ್ಬೇಕು? 20 ಮಿನಿಟ್ಸ್ ಬಿಡ್ಬೇಕು ಗೈಸ್. ನಾನು ಸ್ವಲ್ಪ ಮೊನ್ನೆ ಬಿಸ್ಲಲ್ಲಿ ಹೋಗಿದ್ದೆ ಅಲ್ಲ, ಎಲ್ಲೋಗಿದ್ದೆ? ಟ್ಯಾನ್ ಒಬ್ಬೊಬ್ಬ ಮಾತಾಡೋ ಸ್ಟೈಲ್ ನೋಡಿ ಗೈಸ್, ಅವಳು ಮಾತಾಡೋ ಟ್ಯಾನ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ರಿಮೂವ್ ಮಾಡ್ಕೊತಾ ಇದೀನಿ. ಮನೇಲೆ ಇದೀನಲ್ವಾ, ಸ್ವಲ್ಪ ನಾನ್ ಶೋ ಏನಾದ್ರು ನಂಗೆ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ನನ್ ಮುಖನೇ ಹಿಂಗೆ ನನ್ ಮುಖನ ಬೇರೆಯವ್ರ ಮುಖನ ಅಂತ ಅನ್ಕೋತೀರಾ ಅವಾಗ. ಇವಾಗ ಸ್ವಲ್ಪ ಮನೇಲಿ ಒಂದ್ ಮಂತ್ ಇರ್ತೀನಲ್ಲ, ಸ್ವಲ್ಪ ಚೆನ್ನಾಗ್ ಕಾಣೋಣ ಗೊತ್ತಾ. ಇಲ್ಲೆಲ್ಲ ಪಿಂಪಲ್ ಹೋಗಿತ್ತು, ಅದಕ್ಕೆ ಸ್ವಲ್ಪ ಮಕ್ಕನ ನೀಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ವಿ. ಅದೂನು ತಪ್ಪು. ನಮ್ಮ ಅಕ್ಕ ಸೌಂಡ್ ಆಫ್ ಮಾಡ್ದಾಗೆ ಗೊತ್ತಾಯ್ತು. ಅವ್ಳು ಕೇಳಿದ್ವಿ ಏನೇ ಮಾಡ್ಕೋತಾ ಇದೀಯಾ ಅಂದ್, ನನ್ ಸ್ಕಿನ್ ರೊಟೀನ್ ಮಾಡ್ಕೋತಾ ಇದೀನಿ ಅಂತ ಅಂದೆ. ಅದಕ್ಕೇನೆ ನಮ್ಮ ಅಕ್ಕ ಯಾವಾಗ ಸೌಂಡ್ ಆಫ್ ಮಾಡೋದು ಗೊತ್ತಾಯ್ತು. ಅದಕ್ಕೆ ನಾನು ಇನ್ನು ಬಾಯಲಿ ಇರುವ ನಿಮಿಷ ಬನ್ನಿ ಗೈಸ್. ಫೈನಲಿ ದಿವ್ಯಾ ಅವರು ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ಆ ಪ್ಯಾಕ್ ಹಾಕಿದ್ಮೇಲೆ ಎಷ್ಟು ಬೆಳ್ಳಗೆ ಕಾಣಿಸ್ತಿದ್ದಾರೆ ನೋಡಿ. ಎಲ್ಲಿ ಸ್ಕ್ರೀನ್ ತೆಗಿ. ಅವ್ರ ಅಣ್ಣಂದ ಟೀ ಶರ್ಟ್ ಹಾಕೊಂಡು ಬ್ರದರ್ ಟಿ ಶರ್ಟ್ ಒಂದು ರೀಲ್ಸ್ ಮಾಡೋಣ ಅಂತ ಹಾಕೊಂಡೆ ಸುಮ್ಮನೆ ಮನೇಲಿ. ಏನ್ ರೀಲ್ಸ್? ಬಾಯ್ಲಿ ಸುಮ್ಮನೆ ಏನು ಮಕ್ಕದಲ್ಲಿ ಯಾವ ರೀತಿ. ಬಾ ಈ ಕಡೆ ಬಾ, ಇಲ್ಲಿ ಬಾ. ಓಹೋ ಏನೇ ದಿವ್ಯ ಇಷ್ಟೊಂದು ಬೆಳ್ಳಕ್ ಆಗ್ಬಿಟ್ಟಿದ್ಯಾ. ½ ಇಂದ ಮಾಡಿದ್ದಕ್ಕೂ ನಿನ್ನ ಒಂದು ಸ್ಕಿನ್ ರೂಟೀನ್ ಒಳ್ಳೆ ಎಫೆಕ್ಟಿವ್ ಆಗಿದೆ. ಟ್ಯಾನ್ ಎಲ್ಲ ಹೋಗಿದ್ಯಾ? ಹೋಗಿದೆ. ಇವಾಗ ಏನ್ ಹಾಕೋತಾ ಇದ್ದೀರಾ? ಎಲ್ಲ ನಂದು ಅಬೇಸ್ ಮಾಡ್ಕೊಂಡು ಹಾಕೊಳ್ಳೋದು ಗೈಸ್. ನನ್ನ ಟಿ ಶರ್ಟ್, ಅವ್ರ ಅಣ್ಣನ ಟಿ ಶರ್ಟ್, ಅವ್ರ ಬಾವನ್ ಟಿ ಶರ್ಟ್ ಎಲ್ಲ ಹಾಕೊಂಡು ಇವಳು ಬಿಂದಾಸಾಗಿ ಮನೇಲಿ ಓಡಾಡ್ತಾ ಇರ್ತಾಳೆ. ಇರೋ ಬರೋದಲ್ಲ ನೀವು ನಿಂದು ಏನಕ್ಕೂ ಮುಟ್ಟದೇ ಇಲ್ಲ ನಾವು. ಬಾಯ್ಲಿ ಏನ್ ಹಚ್ಕೋತಾ ಇದೀಯಾ? ಏನಿದು ಹೇಳು. ಏನ್ ಗೊತ್ತಿಲ್ದಿರ ಹಚ್ಕೋತಾ ಇದೀಯಾ? ಏನದು ಅಂತ? ಅದೇ ಏನು ಅಂತಾರಲ್ಲ ಒಳಗಡೆ. ಏನಂತಾರೆ ನಂಗೆ ಗೊತ್ತಿಲ್ಲ ಗೈಸ್. ಇದು ಸಿರಮ್. ಯಾವ್ದು ಗೊತ್ತಾ ಇದು ಗೈಸ್? ಇದು ಅಯ್ಯೋ ಸರಿಯಾಗಿ ಬಾರೆ ಏನಾದ್ರು ಮಾಡು. ಹೊಟ್ಟೆ ಹಸಿತೈತಿದೀವಿ. ನಂಗೆ ಹೊಟ್ಟೆ ಬೀರ ನೋವ್ತೈತೆ. ಮೊಟ್ಟೆ ಏನಾದ್ರು ಆಮ್ಲೆಟ್ ಏನಾದ್ರು ಹಾಕುವ. ಎಷ್ಟೋ ತಿಂದ ರೆಡಿ ಆಗ್ತಾವಳೆ ಗೈಸ್. ಅಯ್ಯಪ್ಪ ದೇವ್ರೆ. ಸ್ನಾನ ಮಾಡಕ್ 1 ಅವರ್ ಅಲ್ಲ, ಸ್ನಾನ ಮಾಡಕ್ 1 ಅವರ್, ರೆಡಿ ಆಗಕ್ ½ ಅವರ್, ಅದ್ ಜುಟ್ಟು ಕಟ್ಟಕ್ 10 ನಿಮಿಷ, ಅದ್ ನೀಟಾಗಿ ಅದು ಇದು ನೋಡ್ಕೊಂಡೆಲ್ಲ ಪರ್ಫೆಕ್ಟ್. ಗೈಸ್ ಏನ್ ಗೊತ್ತಾ, ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ ಇಂದ ಸ್ಟಮಕ್ ಪೇನ್ ಆಗ್ಬಿಟ್ಟಿದ್ಯಾ. 3 ದಿವಸದಿಂದನೂ ಹೊಟ್ಟೆ ನೋವಿಂದ ನರಳತಾನೆ ಇದ್ದೀನಿ. ಶಾಪ್ಗೂ ಹೋಗಿಲ್ಲ ನಾನು.
ಆ್ಯಂಡ್ ನನ್ನ ಮಕ್ಕಳನ್ನ ಬೆಳಗ್ಗೆ ಟೈಮ್ ಸ್ಕೂಲ್ಗೂ ನಾನೇ ಬಿಡ್ತಾ ಇದ್ದೀನಿ ಈಗ. ಅಂದರೆ ನನ್ನ ಹಸ್ಬೆಂಡ್ ಬೆಳಗ್ಗೆ ಟೈಮ್ ಜಿಮ್ಗೆ ಹೋಗೋದ್ರಿಂದ ಸ್ಕೂಲ್ಗೂ ನಾನೇ ಅವ್ರನ್ನ ಡ್ರಾಪ್ ಮಾಡ್ತಾ ಇದ್ದೀನಿ. 3 ಡೇಸಿಂದ ಅವ್ರನ್ನ ಸ್ಕೂಲ್ಗೂ ನಾನು ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಆ್ಯಂಡ್ ನನ್ನ ಮಗನ ಸ್ಕೇಟಿಂಗೂ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ನಮ್ಮ ಪ್ರಿಯಂಗೆ ಹೇಳಿದ್ದೀನಿ ಕರ್ಕೊಂಡು ಹೋಗು ಅಂತ. ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ ಹೊಟ್ಟೆ ಹೆವಿ ನೋತಿತ್ತು ಗೈಸ್. ಸೊ ಅದಕ್ಕೋಸ್ಕರ ತಡೆಯೋಕ್ಕಾಗ್ದಿರಾ ಪಾಪ ನಮ್ಮ ದಿವ್ಯಂಗೆ ಹೇಳಿದ್ದಕ್ಕೆ ನೋಡಿ ಬಿಸಿ ನೀರು, ಲೆಮೆನ್ನು ಮತ್ತು ಸೋಡಾ ಎಲ್ಲ ಹಾಕಿ ಕೊಟ್ಟಿದ್ದಾಳೆ. ಆ್ಯಂಡ್ ಹಾಗೆ ಮೇಡಮ್ ಅವರು ಒಳಗಡೆ ಬಾಯ್ಲ ಆಚೆ ಬಾ, ಕಿಚನಲ್ಲಿ ಏನೋ ಮಾಡ್ತಾಳೆ ಗೈಸ್. ಏನು ಮಾಡ್ತಿದ್ಯಾ? ಬೆಳಗ್ಗೆನೆ ನಮ್ಮ ಅಮ್ಮನೂ ಇರ್ಲಿಲ್ವಾ ಮನೇಲಿ, ರಸ ಮಾಡಿ ಅನ್ನ ಮಾಡಿ ಆ್ಯಂಡ್ ದೋಸೆ ಮಾಡಿ ಸೋಯಾಬೀನ್ ಗೊಜ್ಜು ಆ ಥರ ಏನೋ ಬೆಳಗ್ಗೆನೆ ಮಾಡಿದ್ದೆ ಇದ್ದು. ಇವಳು ಪಾಪ ಮಕ್ಕಳನ್ನೆಲ್ಲ ಎಬ್ಬಿಸಿ ಸ್ನಾನ ಮಾಡಿ ರೆಡಿ ಮಾಡಿ ಕಳಿಸಿದ್ಲು. ಆ್ಯಂಡ್ ಇವಾಗ ರಸಮ್ ಅಲ್ವಾ ಇರೋದು, ಅದಕ್ಕೆ ನಾನು ನಂಚ್ಕೊಳಕ್ಕೆ ಏನಾದರೂ ಇರಲಿ ಅಂತ ಹೇಳಿಬಿಟ್ಟು ಅವಳಿಗೆ ಆಮ್ಲೆಟ್ ಮಾಡೋಕ್ಕೆ ಹೇಳಿದ್ದೀನಿ. ಆಮ್ಲೆಟ್ ಮಾಡ್ತಿದ್ದಾಳೆ. ನಿಜ ಹೆವಿ ಒಂಥರ ಟಯರ್ಡ್ ಆಗಿಬಿಟ್ಟಿದ್ದೀನಿ ವೇಸ್ 3 ಡೇಸಿಂದ. ಈ ಹೆಣ್ಮಕ್ಳಿಗೆ ಈ ಮಂತ್ಲಿ ಪ್ರಾಬ್ಲಮಿಂದನೇ ತುಂಬ ಕಷ್ಟ ಆಗ್ಬಿಡುತ್ತೆ. ಏನು ಕೆಲಸ ಮಾಡೋಕ್ಕಾಗಲ್ಲ. ಎದ್ದು ಏನಾದರೂ ಕೆಲಸ ಮಾಡಬೇಕಾದ್ರೂ ಲೇಸಿನೆಸ್ ಬರುತ್ತೆ, ಒಂಥರ ಹಿಂಸೆ ಆಗುತ್ತೆ ವೇಸ್ ನಿಜವಾಗ್ಲೂ. ಅದಕ್ಕೆ ತಡಿಯೋಕ್ಕಾಗಿಲ್ಲ ಹೊಟ್ಟೆನೂ ನನಗೆ. ಅದಕ್ಕೋಸ್ಕರ ಈ ಒಂದು ಅದೇನು ಹೇಳ್ತಾರೆ, ಇದೊಂಥರ ಡಿಟಾಕ್ಸ್ ವಾಟರ್ ಥರ ಇದು. ಸ್ವಲ್ಪ ಇದು ಸ್ಟಮಕ್ ಪೇನ್ ಎಲ್ಲ ಒಂಚೂರು ಕಮ್ಮಿ ಆಗುತ್ತೆ. ಇದರಲ್ಲಿ ಬಿಸಿ ನೀರು, ಆಮೇಲೆ ಲೆಮೆನ್ನು, ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುಡಿದ್ರೆ ಒಂಚೂರು ರಿಲೀಫ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಮಾಡಿಸ್ಕೊಂಡು ಕುಡಿತಾ ಇದ್ದೀನಿ. ನನ್ನ ಮಗನ ಅಲ್ಲೇ ಇರೋದಕ್ಕೆ ಹೇಳಿದ್ದೀನಿ. ಅವ್ನು ಯಾಕಂದರೆ ಸ್ಕೇಟಿಂಗ್ ಹೋಗಿಲ್ಲ 3 ಡೇಸಿಂದ. ಸೊ ಅದಕ್ಕೆ ಕ್ಲಾಸ್ ಮಿಸ್ ಆಗುತ್ತೆ ಅಂತ. ಇವತ್ತು ಹೋಗಿಲ್ಲ, ಅಂದರೆ 2 ಡೇಸಿಂದ ಹೋಗಿಲ್ಲ ಅವನು. ಸುಮ್ಮನೆ ಕ್ಲಾಸ್ ಮಿಸ್ ಆಗುತ್ತೆ, ಪ್ರಾಕ್ಟೀಸ್ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಕಳ್ಸೋಣ ಅಂತ ಕಳಿಸಿದ್ದೀನಿ. ನೋಡೋಣ ನಾಳೆ ಅಷ್ಟರಲ್ಲಿ ರಿಕವರಿ ಆಗ್ಬೋದು. ನಿಜ ಕಷ್ಟ ವಯಸ್ಸು ಹೆಣ್ಮಕ್ಳ ಜೀವನನೇ ಒಂದೊಂದು ಥರ. ಎಲ್ಲ ವಿಷಯದಲ್ಲೂ ಪೇನ್ ತಿನ್ನಬೇಕು ನಾವು. ಆಪ್ರೇಷನ್ ಆದಮೇಲೆ, ಈ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಆದಮೇಲೆ ಸ್ವಲ್ಪ ಬ್ಯಾಕ್ ಪೇನು, ಯಾಕಂದರೆ C-ಸೆಕ್ಷನ್ ಆದಾಗಲೇ ಇಂಜೆಕ್ಷನ್ ಹಾಕಿರ್ತಾರಲ್ವ ಬ್ಯಾಕ್ಗೆ, ಮತ್ತು ಈ ಕರೆಂಟ್ ಆಪ್ರೇಷನ್ಗೂ ಬ್ಯಾಕ್ಗೆ ಇಂಜೆಕ್ಷನ್ ಕೊಡ್ತಾರೆ. ಸೊ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಹೆವಿ. ಅದು ಸ್ವಲ್ಪ ಈ ಟೈಮಲ್ಲಂತೂ ಹೆವಿ ಪೇನ್ ಬರುತ್ತೆ ನನಗೆ, ಬ್ಯಾಕ್ ಪೇನು ಆ್ಯಂಡ್ ಸ್ಟಮಕ್ ಪೇನು ಎಲ್ಲ ಜಾಸ್ತಿ ಆಗುತ್ತೆ. ಮುಂಚೆ ಎಲ್ಲ ನನಗೆ ಈ ರೀತಿ ಇರ್ತಾನೂ ಇರಲಿಲ್ಲ. ಮಕ್ಕಳಾದ್ಮೇಲೆ ಸ್ವಲ್ಪ ಇದೆಲ್ಲ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ, ಬ್ಯಾಕ್ ಪೇನು, ಸ್ಟಮಕ್ ಪೇನ್ ಎಲ್ಲ. ತಡೆಯೋಕ್ಕಾಗಲ್ಲ. ಬಟ್ ಬನ್ನಿ ಇವಾಗ ಇದು ಕುಡಿಯೋಣ, ಸ್ವಲ್ಪ ಕಮ್ಮಿ ಆಗಲಿ. ಯಾಕಂದರೆ ತಡೆಯೋಕ್ಕಾಗ್ದಿರೋ ಒಂಚೂರು ಟ್ಯಾಬ್ಲೆಟ್ ಥರ ಕೇಳಿದ್ದೀನಿ. ಅಂದರೆ ಈ ಸ್ಟಮಕ್ ಪೇನು, ಟಮ್ಮಿ ಪೇನ್. ಸ್ವಲ್ಪ ಹಾಕೋಬಾ, ಬೇಕು ಅಂದರೆ ಹಾಕ್ಸ್ಕೊಳ್ತೀನಿ. ರಸ ಬಿಸಿ ಮಾಡಿದ್ಯಾ? ರಸ ಬಿಸಿಗಿಡು. ಈಗ ಊಟ ಮಾಡಿಬಿಟ್ಟು ಒಂಚೂರು ರಿಲೀಫ್ ಆದರೆ ಸಾಕು. ಇವಾಗ ಮೇಡಮ್ ಅವರು ಮೊಟ್ಟೆ ಹಾಕ್ತಾ ಇದ್ದಾರೆ, ಆಮ್ಲೆಟ್ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿ ಎದ್ದೇಳಬೇಕು ಬೇಸ್. ರೆಸ್ಟ್ ಮಾಡಿಲ್ಲ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಪೇನ್ ಆಗಿಬಿಡತ್ತೆ. ಇವಳದೊಂದು ಹಿಂಸೆ ವಯಸ್ಸು ನನಗೆ. ನೋಡಿ, ಯಾವುದೋ ಪ್ರಮೋಷನ್ ವೀಡಿಯೋ ಮಾಡಬೇಕು ಅಂತ ಒಂದು 20 ಸಲ ಮಾಡಿಸ್ತಾಳೆ ನನ್ನ ಕೈಯಲ್ಲಿ. ನಂದ್ರಲ್ಲಿ ಬೇರೆ ಸ್ಟೋರೇಜ್ ಫುಲ್ಲು, ಇನ್ನೂ ಸರ್ಚ್ ಮಾಡ್ತೀನಿ. ಪ್ರಮೋಷನ್ ಸಾಂಗ್ ಗೈಸ್. ಸೊ ಅಯ್ಯೋ ತುಂಬ. ಸೊ ನಾನೀಗ ಆಲ್ಮೋಸ್ಟ್ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಅಂಗಡಿಗೆ ಹೋಗಬೇಕು ಗೈಸ್. ಮಳೆ ಬರೋ ಥರ ಇದೆ. 3 ದಿವಸ ಆಯಿತು ನಾನು ಅಂಗಡಿಗೆ ಹೋಗಿ. ಇವತ್ತು ಹೋಗಬೇಕು. ಹೋಗೋ ಟೈಮ್ಗೆ ಈ ಮೇಡಮ್ಮು ಒಂದು ಪ್ರಮೋಷನ್ ವೀಡಿಯೋ ಮಾಡಿಕೊಡ್ಬೇಕು, ಒಂಚೂರು ಮಾಡಿಕೊಡು ಅಂತ ಹೇಳಿದ್ಲು. ಸೊ ಅದಕ್ಕೇ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನಿನ್ನೆ ಮೇಡಮ್ ಅವರು ಫೇಸ್ಗೆ ಏನೇನು ಅಪ್ಲೈ ಮಾಡ್ಕೊಂಡಿದ್ರಲ್ಲ, ಅದ್ರ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಇದು. ನೋಡಿ, ಫುಲ್ಲು ಪ್ಯಾಕ್ ಎಲ್ಲ ಹಚ್ಕೊಂಬಿಟ್ಟು ಬೆಳ್ಳಗಾಗ್ಬಿಟ್ಟಿದ್ದಾಳೆ ಗೈಸ್ ನನ್ನ ತಂಗಿ. ನೋಡಿ ಎಷ್ಟು ಬೆಳ್ಳಗೆ ಕಾಣಿಸ್ತಿದ್ದಾಳೆ. ನಾನೇ ಮಾಡಿದ್ನಲ್ಲ ಅದು. ಹುಡುಗಿ ದೇವ್ರ ಥರ ಐತೆ. ನಯನ ಅಮ್ಮ ನಯನ ನಯನ ನಯನ. ನನಗೆ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನನಗೆ ಆ್ಯಕ್ಚುಲಿ ಈ ಕ್ಲೈಮೇಟ್ ತುಂಬ ಇಷ್ಟ. ಈ ಥರ ಮಳೆ ಬರಬಾರ್ದು, ಬಟ್ ಮಳೆ ಬರೋ ಥರ ಇರಬೇಕು ಕ್ಲೈಮೇಟ್. ನೋಡಿ ಇದು ಮಾಡ್ತಾಳಂತ ಇವಾಗ. ಪಾಪ ಆಂಟಿ ಫುಲ್ಲು ನೀರು ಹಿಡಿತಾ ಇದ್ದಾರೆ, ಅವ್ರಿಗೂ ಡಿಸ್ಟರ್ಬ್ ಮಾಡ್ತಾವಳು.
ಸೆಂಟ್ರ್ ಬಂದ್ ಸಾಯಿ. ಯಾವ್ದು ಸೆಂಟ್ರು? ಅಲ್ಲಿ ಇನ್ನ ಈ ಕಡೆ ಬಾ. ಇದೆ. ಯಾವಾಗ್ಲೂ ಹೇಳ್ಕೊಳ್ಳೋದೆ ಅದು. ಟೇಕ್ 3-4 ಟೇಕ್ ಇದು. ಆಡಿದೀವಿ ಹೊಡೆದಾಕ್ಬಿಡ್ತೀನಿ ನಾನು. ಮಂಗಿ ತರನೇ ಆಡ್ತಾ ಇದೆ ಬಾ, ಮಂಗುಲಿ. ಬಾಯಲ್ಲೇ ಇಟ್ಬಿಡು. ಹಾ ತರ್ಲೆ ತರ ಸುಮ್ನೆ ಆಡಿದ್ಗ. ನನ್ಗೂ ಲೇಟ್ ಆಗೋಯ್ತು, ನಾನು ಅಷ್ಟೇ ಮಾಡಲ್ಲ, ನಾನು ಹಂಗೆ ಹೋಗ್ತೀನಿ ಇವಾಗ. 20 ಸಲ ಮಾಡಿಸ್ತಾಳೆ ಗೈಸ್ ನನ್ನ ಹತ್ರ ಇವಳು. ವಾಸನೆ ಬರ್ತೈತೆ ಕೆಂಗೇರಿಯಿಂದ ಇಲ್ಲಿ ಗಂಟ ವಾಸನೆ. ನಾನೇ ಒಂದ್ ವಿಡಿಯೋ ಮಾಡ್ಕೊತೀನಿ ಹೆಂಗಿಟ್ಬಿಟ್ಟು ಆಮೇಲೆ. ಎಲ್ಲಿ ಈ ತರ ನಾನ್ ಸ್ಕೂಲಲ್ಲಿ ಮಾಡ್ಕೋತಾ ಇದ್ದೆ ಹಿಂಗೆ, ನಾನೇ ಮಾಡ್ತಾ ಇದ್ದಿದ್ದು ಹಿಂಗ್ ಇಟ್ಬಿಟ್ಟು ಹಿಂಗ್ ಹೋಗ್ಬಿಟ್ಟು ಇದು ಮಾಡಿದೆ ಒಂದ್ಸಲ. ಬಲ್ಲೆ 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 ಮಾಡಿದ್ವಿ. ಬಲ್ಲೆ 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 ಬಲ್ಲೆ. ನಾನೊಂದ್ ಸ್ಟೆಪ್ ಇವಾಗ ಮಾಡಿದ್ನಲ್ಲ ಗೈಸ್, ಅದು ಮನೇಲಿ ತುಂಬಾ ಕಷ್ಟವಾಗಿದ್ ಸ್ಟೆಪ್ ಮನೆ ಟ್ರೈ ಮಾಡಿ. ಹಿಂಗೆ ಇದು ಕಷ್ಟವಾಗಿ ಸ್ಟೆಪ್ ಅದು. ಹೌದು.